ನಾವು ಮಾಡುವ ಪ್ರತಿಯೊಂದನ್ನು ದೇವರು ನೋಡುತ್ತಿದ್ದಾನೆ. ದೇವರು ನಮ್ಮನ್ನು ಗಮನಿಸಲ್ಲ, ನಾವು ಏನು ಬೇಕಾದರೂ ಮಾಡಬಹುದು ಎನ್ನುವ ಆ ಎಣ್ಣ ನಮ್ಮನ್ನು ಸರ್ವನಾಶ ಮಾಡುತ್ತದೆ. ದೇವರಿಗೆ ಶಕ್ತಿ ಉಂಟು. ದೇವರಿಗೆ ಇರುವ ಶಕ್ತಿಯಿಂದ ಏನೇ ಬೇಕಾದರೂ ನಮ್ಮ ಜೀವನದಲ್ಲಿ ನಡೆಯಬಹುದು. ಆ ಒಂದು ಶಕ್ತಿ ದೇವರಲ್ಲಿ ಉಂಟು, ಆದರೆ ಅವನು ಅದು ಮಾಡುವುದಿಲ್ಲ. ನಮಗೆ ಕೆಟ್ಟದು ಎಂದು ಬಂದಾಗ ಅದು ನಮ್ಮ ಕಡೆಯಿಂದ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಕೆಟ್ಟದು ಬೇರೆಯವರಿಂದ ನಮಗೆ ಯಾರೋ ನಮಗೆ ಕೆಟ್ಟದು ಮಾಡಿದ್ದಾರೆ ಅಂತ ಬೇರೆಯವ್ರ ಮೇಲೆ ನಾವು ಹಾಕುವುದು ಸರಿಯಲ್ಲ. ನಮ್ಮ ಕೆಟ್ಟದು ನಮ್ಮ ತರದಿಂದನೇ ಹುಟ್ಟಿ ಬರೋದು, ನಮ್ಮ ಬುದ್ಧಿಯಿಂದ, ನಮ್ಮ ಎಣ್ಣಗಳು ಮನಸ್ಸಲ್ಲಿಂದ ಒಳ್ಳೆಯದು ನಮಗೆ ದೇವರನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ಬಿಟ್ಟು ಕೆಟ್ಟದನ್ನು ನಾವು ಹಿಡಿದುಕೊಂಡು ಅದರಿಂದೇ ಹೋಗುವಾಗ ನಮಗೆ ಕೆಟ್ಟದು ನಡೆಯುತ್ತದೆ. ಜೀವನದಲ್ಲಿ ಸಮಾಧಾನ ಕೆಡುತ್ತೆ. ಸಮಾಧಾನ ಕೆಡೋದಕ್ಕೆ ನಾವೇ ಕಾರಣವಾಗಿದ್ದೀವಿ. ನನಗೊಂದು ಕೆಟ್ಟದ್ದು ಬರೋಕ್ಕೆ ನನ್ನ ಹತ್ರದಿಂದನೇ ಆ ಒಂದು ಶುರುವಾಗುವುದು. ನಾವು ಅದನ್ನ ಕೆಟ್ಟದ್ದು ಬೇಡ ಅಂದ ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ. ನಿಮ್ಮ ಪ್ರಾರ್ಥನೆ ಹೇಗಿರಬೇಕಂದ್ರೆ, ನನ್ನ ಒಳ ನನ್ನ ನಿಗಾ ಇಟ್ಟು ನನ್ನ ಮನಸ್ಸೊಳಗಡೆ ಇರುವ ಆ ಮಾತು ಒಳಗಿಂದ ಬರುವುದು ಆತ್ಮದಿಂದ. ಆ ಮಾತನ್ನು ನಾನು ಗಮನಿಸಬೇಕು. ಅಲ್ಲಿದೆ ದೇವರ ಮಾತುಗಳು, ಹೊರಗಡೆ ಇಲ್ಲ. ದೇವರ ದಾರಿ, ಅವನು ನಮಗೆ ದಾರಿ ತೋರಿಸುವುದು ಹೊರಗಡೆ ಅಲ್ಲ, ಒಳಗಡೆ, ನಮ್ಮೊಳಗಡೆ, ನಮ್ಮ ಮನಸ್ಸನ್ನ ತುಂಬಾ ಹತ್ತಿರವಾಗಿ ಇರುವ ಆ ಒಂದು ಸ್ಥಳದಿಂದ ನಮ್ಮ ಆತ್ಮ ವಿಶ್ವಾಸ, ನಮ್ಮ ಅಂತರ್ ವಿಶ್ವಾಸ, ಅಲ್ಲಿಂದ ದೇವರು ದಾರಿ ತೋರಿಸಿದ್ದಾನೆ. ಹೀಗಿರುವಾಗ ನಾವು ದೇವರನ್ನೇ ಚಾಡಿ ಹೇಳಿ, ದೇವರನ್ನೇ ಕೂಗಾಡಿ, ದೇವರು ಇಲ್ಲ ಅಂತ ಹೇಳಿ, ನಮಗೆ ಆಗೋದಿಲ್ಲ, ನಾವು ಮಾಡಲ್ಲ, ನಮಗೆ ಏನು ಬರಲ್ಲ ಅಂತ ನಮ್ಮನ್ನ ನಾವೇ ಅಂದುಕೊಂಡು ನಮ್ಮನ್ನೇ ನಾವೇ ತಪ್ಪಾಗಿ ತಿಳಿದು ನಾವು ನಡೆಯುತ್ತಿದ್ದೇವೆ. ಇಂತಹ ತಪ್ಪಾದ ದಾರಿಯಿಂದ ನಾವು ಹೊರಗಡೆ ಬರಬೇಕು. ಶುದ್ಧವಾದ ಮನಸ್ಸು, ಶುದ್ಧವಾದ ಎಣ್ಣಗಳು. ನೀವು ನೆನೆಸಿದರೆ ನಡೆಯುವ ಆ ಕ್ಷಣದಲ್ಲಿ ದೇವರು ಶಕ್ತಿಯನ್ನು ನಮಗೆ ಕೊಡಲಿಕ್ಕಿದ್ದಾನೆ. ಏನು ಬೇಡ, ನಮಗೆ ಬೇಕಾಗಿರೋದು ಒಂದೇ ಒಂದು ಸಮಾಧಾನ, ಶಾಂತಿ, ಸಮಾಧಾನ. ಅದರ ಮುಖಾಂತರ ನಿಮ್ಮ ಎಲ್ಲ ವಸ್ತುಗಳು ನಿಮಗೆ ಸೇರಿದಂತೆ ದೇವರು ಮಾಡಿಕೊಡುತ್ತಾನೆ. ಅದು ಇದ್ದರೂ ಇಲ್ಲದಿದ್ದರೂ ನಮಗೆ ಸಮಾಧಾನ ಉಂಟು, ನಂಬಿರಿ. ನನಗೆಲ್ಲ ದಾರಿಯೂ ಕಳೆದೋಯ್ತು, ನನಗೆ ದಾರಿಯೇ ಗೊತ್ತಿಲ್ಲ, ನನಗೆ ಏನು ಮಾಡೋದೊಂದು ತಿಳಿಯುತ್ತಿಲ್ಲ. ಆಗ ದೇವರು ನಿಮಗೆ ದಾರಿಯನ್ನು ತೋರುತ್ತಾನೆ. ನಾನಿದ್ದೀನಿ, ನಾನು ನಿಮಗೆ ಸರಿಯಾದ ದಾರಿಯನ್ನು ನಾನು ತೋರಿಸುತ್ತೇನೆ. ನನ್ನನ್ನು ನಂಬಿರಿ. ಮನುಷ್ಯರನ್ನು ನೀವು ದೇವರಾಗಿ ಮಾಡಿಕೊಂಡು, ನಿಮ್ಮನ್ನು ನೀವೇ ದೇವರಾಗಿ ಮಾಡಿಕೊಂಡು ನನಗೆಲ್ಲ ಗೊತ್ತು ಅಂತ ಇರುವಾಗ ಅಲ್ಲಿ ನಿಮ್ಮ ಮನೋಭಾವ ಕೆಟ್ಟತನದಲ್ಲಿ ಹೆಚ್ಚಾಗುತ್ತಿದೆ. ಪ್ರತಿಯೊಂದು ನನಗೆ ಗೊತ್ತು, ನನಗೆ ಗೊತ್ತಾಗಿರೋದು ನಾನು ತಿಳಿದಿದ್ದೇನೆ, ನನಗೆಲ್ಲ ಗೊತ್ತುಂಟು ಅಂತ ನಾವಾಗಿ ಅರ್ಥ ಮಾಡಿಕೊಳ್ಳೋದು ಸರಿಯೇ? ಇದು ನ್ಯಾಯವೇ? ನೀವೇ ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿ. ಮನಸ್ಸಾಕ್ಷಿ ಅಂತ ಒಂದು ಕೊಟ್ಟಿದ್ದಾನೆ. ನೀವು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಎಂದು ತಪ್ಪು ಮಾಡುವಾಗ ತಪ್ಪನ್ನು ಸರಿಪಡಿಸಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗಬೇಕೆಂದು ಮನಸ್ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ಆ ಮನಸ್ಸಾಕ್ಷಿಯನ್ನು ಗಮನಿಸಿ. ಒಬ್ಬೊಬ್ಬರಿಗೂ ಖಚಿತವಾಗಲು ಅವರವರ ಮನಸ್ಸಾಕ್ಷಿಯೇ ಅವರಿಗೆ ದಾರಿ ತೋರಿಸುವುದು.
ನೀವು ಒಂಟಿಯಾಗಿದ್ದರೂ ಗುಂಪಾಗಿದ್ದರೂ ನಿಮಗೆ ದಾರಿ ತೋರಿಸುವುದು ನಿಮ್ಮ ಮನಸ್ಸಾಕ್ಷಿಯೇ. ಒಳ್ಳೆ ತನ ಒಳಗಡೆಯಿಂದ ಆರಂಭವಾಗುವುದು. ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಉಳ್ಳ ವ್ಯತ್ಯಾಸವನ್ನು ಬಿಡಿಸಿ ಹೇಳುವ ಆ ಒಂದು ಶಕ್ತಿ ದೇವರಲ್ಲಿ ಕೇಳಿರಿ. ನಾವು ತಪ್ಪನ್ನು ಮಾಡುತ್ತಿದ್ದೀವಿ ಅನ್ನೋದು ದೇವರಿಗೆ ಗೊತ್ತು. ಆದರೂ ನಮಗೆ ಜೀವ ಕೊಟ್ಟು ನಮ್ಮನ್ನು ಇನ್ನೂ ಕಾಪಾಡಿಕೊಂಡಿದ್ದಾನೆ. ಇನ್ನೂ ನಮಗೆ ಊಟ ಕೊಡುತ್ತಿದ್ದಾನೆ, ಆಹಾರ ಕೊಡುತ್ತಿದ್ದಾನೆ, ಆರೋಗ್ಯ ಇಟ್ಟಿದ್ದಾನೆ. ಸ್ವಲ್ಪನಾದರೂ ನಮ್ಮ ಮೇಲೆ ಕರುಣೆಯನ್ನು ತೋರುತ್ತಿದ್ದಾನೆ. ಕಾರಣ ನೀವು ಸರಿಯಾದ ದಾರಿಗೆ ಬರುತ್ತೀರಾ ಎನ್ನುವ ಒಂದು ಅವಕಾಶ ಮಾಡಿಕೊಡುತ್ತಿದ್ದಾನೆ. ಈ ಅವಕಾಶನ ನಾವು ಕಳ್ಕೊಂಡ್ರೆ ಇನ್ನು ಎಲ್ಲೂ ನಮಗೆ ಅವಕಾಶ ಇಲ್ಲ. ಭೂಮಿಯಲ್ಲಿ ಇರೋ ತನಕ ನಮಗೆ ಅವಕಾಶ ಉಂಟು. ಭೂಮಿಯಲ್ಲಿ ಇರುವ ತನಕ ನನಗೆ ಅವಕಾಶ ಉಂಟು. ಭೂಮಿಯನ್ನು ಬಿಟ್ಟ ಮೇಲೆ ನನಗೆ ಗೊತ್ತಿಲ್ಲ, ಗೊತ್ತಾಗಲ್ಲ. ಆಗ ನನ್ನ ಪ್ರಾಣ ಮುಗಿಯುವ ಸಮಯದಲ್ಲಿ ಓ ದೇವರೇ ನನ್ನ ಕಾಪಾಡು ಅಂತ ಕೇಳುವುದು ನಿಮಗೆ ಉತ್ತಮವಲ್ಲ. ದೇವರು ಕ್ಷಮಿಸಬಹುದು ಅಥವಾ ನಿಮ್ಮನ್ನು ಕೈ ಬಿಡಬಹುದು. ಕೊನೆಯ ಸಮಯದಲ್ಲಿ ದೇವರೇ ನನ್ನ ಕಾಪಾಡು ಕಾಪಾಡು ಎಂದು ನಾನು ಕೂಗುವುದು ನನಗೆ ಸರಿಯಲ್ಲ. ನನಗೆ ಅದು ನರಕ ದಾರಿಗೆ ದೇವರು ನನ್ನ ಕರೆದುಕೊಂಡು ಹೋಗುತ್ತಾನೆ. ಆ ಸ್ಥಳಕ್ಕೆ ಹೋಗೋ ಗಂಟ ನಾವು ಇರಬೇಕೆ? ಅಲ್ಲಿ ಗಂಟ ನಾವು ಅದನ್ನು ಈಗಲೇ ಆ ಒಂದು ಕೆಟ್ಟತನ ಬೇಡ ಅಂತ ಯಾಕೆ ನಾವು ಪ್ರಾರ್ಥಿಸಬಾರದು? ಪಾಪಗಳು ಹೆಚ್ಚಾಗಿ ಇನ್ನೂ ಅದರ ಮುಳುಗಿ ಹೋಗಿ ನಾವು ಕೊನೆಯ ಕಾಲದಲ್ಲಿ ನನ್ನ ಕಾಪಾಡು, ನನ್ನ ಪಾಪ ಕರ್ಮಗಳನ್ನು ಕ್ಷಮಿಸು ಅಂತ ಕೇಳುವಾಗ ಹೆಂಗಿರುತ್ತೆ ನಿಮ್ಮ ಹೃದಯ? ನಿಮ್ಮ ಪ್ರಾರ್ಥನೆ ಹೇಗಿರುತ್ತೆ? ನಿಮ್ಮ ಪರಿಸ್ಥಿತಿ ತುಂಬಾ ವೇದನೆಯಲ್ಲಿ ಇರುವ ಆ ಸಮಯದಲ್ಲಿ ನೀವು ಆ ಪ್ರಾರ್ಥನೆಯನ್ನು ಮಾಡುತ್ತೀರಾ? ಅದು ಎಷ್ಟು ಮಟ್ಟಿಗೆ ನಿಮಗೆ ಉಪಯೋಗ ಆಗಬಹುದು? ನಮಗೆ ಬದುಕಕ್ಕೆ ದಾರಿ ತೋರಿಸಿ ಕೊಟ್ಟಿದ್ದಾನೆ. ಅದರಲ್ಲಿ ಒಳ್ಳೆಯದು ಮಾಡಿದೆ ಎಂದರೆ ಇಲ್ಲ ನಾ ಕೆಟ್ಟದನ್ನೇ ಮಾಡುತ್ತೀನಿ, ಕೊನೆಯಲ್ಲಿ ನಾ ಕೇಳಿಕೊಳ್ಳುತ್ತೇನೆ ನನ್ನ ದೇವರ ಹತ್ರ. ಇದು ದೇವರು ಒಪ್ಪೋದಿಲ್ಲ. ಒಪ್ಪೋದಿಲ್ಲ ಅಂದ್ರೆ ಅವನು ಅದನ್ನ ಕ್ಷಮಿಸೋದಿಲ್ಲ. ಆದ್ರೂ ಪರವಾಗಿಲ್ಲ, ನನ್ನಿಷ್ಟಕ್ಕೆ ನಾ ಇರುತ್ತೇನೆ ಅಂತ ನೀವು ಇದ್ದೀರಾ, ದೇವರು ನಿಮ್ಮನ್ನು ಬಿಟ್ಟು ಬಿಡುತ್ತಾನೆ ನಿಮ್ಮ ದಾರಿಯಲ್ಲಿ. ನಮಗೆ ಅರ್ಥ ಆಗಿಲ್ಲ, ನನಗೆ ಗೊತ್ತಾಗಿಲ್ಲ ಅಂತ ನಾವು ಹೇಳುವಾಗ ಏನು ಮಾಡಬಾರದು ಎನ್ನುವುದು ನಿಮಗೆ ಗೊತ್ತಾಗಿದೆ. ಅದನ್ನು ಏನಕ್ಕೆ ನೀವು ಮಾಡಿದ್ದೀರಿ? ಮಾಡಬಾರದನ್ನು ಮತ್ತೆ ಮಾಡಬೇಕಾಗಿರ ನಿರ್ಬಂಧವೆಲ್ಲಿಂದ ನಿಮಗೆ ಬಂತು? ಕೆಟ್ಟದನ್ನು ಮಾಡಬೇಡಿ ಎಂದು ಕೂಡ ಕೆಟ್ಟದನ್ನು ಮಾಡಕ್ಕೆ ನಿಮಗೆ ಧೈರ್ಯ ಎಲ್ಲಿಂದ ಬಂತು? ನೋಡೋಣ ಯಾರು ಏನು ಮಾಡುತ್ತಾರೆ ಅನ್ನುವ ಆ ಒಂದು ಎಣ್ಣ ನಿಮ್ಮ ಮನಸ್ಸಲ್ಲಿ. ಯಾರು ನಮ್ಮನ್ನು ಏನು ಮಾಡಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ, ಏನು ಬೇಕಾದ್ರೂ ಮಾಡೋಣ ಅಂತ ನಿಮ್ಮಲ್ಲಿಯೇ ನೀವು ದೇವರಾಗಿ ಬಿಟ್ಟಿರಿ. ಪಾಪ ಸುತ್ತಿಕೊಂಡಿದ್ದು ಅದರ ರೂಪ ನೀವು ತುಂಬಾ ಹತ್ತಿರನೇ ಇದೆ, ನೀವು ನೋಡುತ್ತೀರಾ. ಎಲ್ಲರಿಗೂ ದೇವರಿದ್ದಾನೆ, ಆದರೆ ಯಾರು ಅದರಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಸಹಾಯ ಖಂಡಿತವಾಗಿ ಇದೆ. ದೇವರ ಸಹಾಯ ಬೇಕಂದರೆ ಅವನ ದಾರಿಯಲ್ಲಿ ನಾವು
ಪ್ರಾರ್ಥನೆಯನ್ನು ಮಾಡಬೇಕು, ವೇದಗಳನ್ನು, ಅವನ ಮಾತನ್ನು ಕೇಳಬೇಕು. ಅವನ ಮಾತು ಎಲ್ಲಿದೆ? ನನ್ನ ಮನಸಾಕ್ಷಿಯಲ್ಲಿ ಇದೆ. ಮನುಷ್ಯರ ರೂಪದಲ್ಲಿ ಒಳ್ಳೆತನ ಹೇಳುವರು ಅವರ ದಾರಿಯಲ್ಲಿ ಇದೆ, ಅವರ ನುಡಿಯಲ್ಲಿ ಇದೆ. ಅದರಲ್ಲಿ ನಾವು ಗಮನ, ನಮ್ಮ ಹೃದಯ ಹೇಗಿದೆ, ಎಷ್ಟು ಮಟ್ಟಿಗೆ ಅದಕ್ಕೆ ಸ್ಥಳ ಕೊಡುತ್ತಿದೆ, ಗಮನ ಕೊಡುತ್ತಿದೆ. ಅದು ನನ್ನ ಮುಖ್ಯ ಅನ್ನೋ ಮಟ್ಟಕ್ಕೆ ಎಷ್ಟು ಮಟ್ಟಿಗೆ ಅದಕ್ಕೆ ಗಮನ ಇಡುತ್ತಾ ಇದ್ದೀನಿ. ಗಮನ ಇಟ್ಟದಲ್ಲಿ ಎಷ್ಟು ಮಟ್ಟಿಗೆ ನನಗೆ ಅರ್ಥವಾಗಿರುವ ವಿಷಯದಲ್ಲಿ ಎಷ್ಟು ಮಟ್ಟಿಗೆ ನಾನು ಅದನ್ನು ಬಳಸುತ್ತಿದ್ದೇನೆ ನನ್ನ ಜೀವನಕ್ಕಾಗಿ. ಇನ್ನೂ ಒಳ್ಳೆತನವನ್ನು ನಾನು ಬಯಸುತ್ತಿದ್ದೇನೆ. ಆ ಬಯಸುವ ಶಕ್ತಿ, ಒಳ್ಳೆಯತನವನ್ನು ಬಯಸುವ ಶಕ್ತಿ ನಾನು ದೇವರ ಹತ್ರ ಕೇಳುತ್ತಿದ್ದೇನೆ. ಒಳ್ಳೆತನ ಬಯಸುವುದನ್ನು ಪ್ರಾರ್ಥನೆಯಾಗಿ ದೇವರ ಹತ್ರ ಇಟ್ಟಿದ್ದೇನೆ. ಇದೆಲ್ಲ ನಮಗೆ ಒಳ್ಳೆತನಕ್ಕೆ ದಾರಿ ಹಬ್ಬುವಾಗಿದೆ. ಒಳ್ಳೆಯದು ಅರಳಬೇಕು. ನಿಮಗೆ ಒಳ್ಳೆಯದು ಮನಸ್ಸಲ್ಲಿ ಹರಳುವಾಗ ನಿಮ್ಮ ಮನಸ್ಸು ಶಾಂತಿ ಸಮಾಧಾನದಿಂದ, ಆ ಜೀವನ ತುಂಬಾನೇ ಪೀಸ್ಫುಲ್ ಅಂತಾರೆ ಇಂಗ್ಲಿಷ್ನಲ್ಲಿ. ಆ ಪೀಸ್ಫುಲ್ ಲೈಫ್ ನಮಗೆ ಖಂಡಿತವಾಗಿಯೂ ಇದೆ ದೇವರ ಕಡೆಯಿಂದ. ಮಾಡುವ ಒಂದೊಂದು ಖರ್ಚು ಒಳ್ಳೆ ದಾರಿಯಲ್ಲಿ ಇರಬೇಕು. ಮಾಡುವ ಪ್ರತಿಯೊಂದು ಖರ್ಚುಗಳು ದೇವರ ಜ್ಞಾನದಿಂದ, ಅವನ ಹೆಸರಿಂದ ಇರಬೇಕು. ಸಂಪಾದನೆಯನ್ನು ಕೂಡ ನಿಮ್ಮ ಮನಸ್ಸು ಸಮಾಧಾನವಾಗಿ ಸಂಪಾದನೆ ಮಾಡಬೇಕು. ಕೂಗಾಡಿ, ಕಿಚ್ಚಾಡಿ, ಒತ್ತಾಡಿ, ಒಡೆದಾಡಿ, ಒಬ್ಬರಿಗೊಬ್ಬರು ಕಿತ್ತಾಡ್ಕೊಂಡು ಸಂಪಾದನೆ ಮಾಡಿ ಮನೆಗೆ ತಂದು ಏನು ಮಾಡಕ್ ಹೋಗ್ತೀರಾ? ಹಣನ ನೀವು ಹೆಂಗೆ ಉಪಯೋಗಿಸಕ್ ಹೋಗ್ತೀರಾ? ನಿಮಗೆ ಉಪಯೋಗಿಸಕ್ ಆಗಲ್ಲ. ಅದು ನರಕವಾಗುತ್ತೆ, ನೆಮ್ಮದಿಯನ್ನು ಹಾಳು ಮಾಡುತ್ತೆ. ನಿಮಗೆ ಗೊತ್ತಿದ್ದು ಮಾಡುತ್ತಿದ್ದೀರಾ. ಅಲ್ಲೇ ನೀವು ಮಾಡುತ್ತಿರುವ ಆ ತಪ್ಪಿನಿಂದ ಹೊರಗೆ ಬನ್ನಿ, ತಿಳಿದುಕೊಳ್ಳಿರಿ. ತಪ್ಪಿಲ್ಲ, ಮಾಡಿರೋದು ಇಷ್ಟೇ ತಪ್ಪಾಗಲಿ, ಇಲ್ಲಿ ಗಂಟ ಶ್ರಮಿಸುತ್ತಿದ್ದಾನೆ ದೇವರು. ಹೇಗೆ? ನಾನು ಮಾಡಿದನ್ನು ನಾನು ತಿಳುವಳಿಕೆ ಇಲ್ಲ, ಗೊತ್ತಾಗಿದ್ದು ಕೂಡ ನಾನು ಮಾಡಿದ್ದೀನಿ. ಈಗ ನನಗೆ ಸರಿದಾರಿಯನ್ನು ತೋರಿಸು, ತಿಳುವಳಿಕೆಯನ್ನು ಕೊಡು ದೇವರೆಂದು ಪ್ರಾರ್ಥನೆ. ತಿಳಿಯುವ ಶಕ್ತಿ ಬೇಕು. ಖಂಡಿತವಾಗಲೂ ದೇವರು ನಿಮಗೆ ಸಹಾಯ ಮಾಡುತ್ತಾನೆ, ಯಾವುದೇ ಸಂಶಯನೂ ಬೇಡ. ನಂಬುವವರಿಗೆ ಇದ್ದಾನೆ, ನಂಬುವವರಿಗೆ ಮಾತ್ರ ದೇವರು. ಇಲ್ಲದವರಿಗೆ ಅವನು ಬಲವಂತ ಮಾಡುವುದಿಲ್ಲ. ಬಲವಂತ ಮಾಡೋದು ದೇವರಿಗೆ ವಿಧಿಸೋದಿಲ್ಲ. ಅವರವರ ಸ್ವಂತ ವಿಷಯ ಅದು. ಪರ್ಸನಲ್ ಇಂಟ್ರೆಸ್ಟ್, whether they have to believe or they don't want to believe. ಅವರವರಿಷ್ಟಕ್ಕೆ ಬಿಟ್ಟಿದ್ದಾನೆ. ನಿಮ್ಮಿಷ್ಟಕ್ಕೆ ನೀವು ಇರುವಾಗ ಈಗ ದೇವರು ಅವನ ಮನಸ್ಸಾಕ್ಷಿಯಿಂದ ನನ್ನ ಕಡೆ ಇರಿ, ನಾನು ನಿಮಗೆ ಸಹಾಯವಾಗಿ ಇರುತ್ತೇನೆ. ಹೇಗೆ ದೇವರ ಕಡೆ ನಾವು ಇರುವುದು? ದೇವರ ದಾರಿ, ದೇವರ ಪುಸ್ತಕ, ಅವನ ಗ್ರಂಥ, ಅದನ್ನು ನಾವು ಬಿಗಿಯಾಗಿ ನಂಬಿಕೆ ಇಡುವುದು. ಅದರಲ್ಲೇ ನಾವು ಮುಂದುವರಿಯುವುದು. ಹೇಗೆ ಜೀವನದಲ್ಲಿ ಮುಂದುವರಿಯುವುದು ಅಂದ್ರೆ ಹೀಗೆ ದೇವರ ದಾರಿಯಲ್ಲಿ ಮಾತ್ರ. ಹಣದಿಂದ ಮುಂದುವರಿಯುವುದು ಒಂದು ಹೆಸರಿಗೆ, ತೋರಿಸಿಕೊಳ್ಳೋಣ ಜನರಿಗೆ, ಹಣದಿಂದ ಮುಂದುವರಿದಿದ್ದೇನೆ, ಹಣನೇ ಜೀವನ. ಇದನ್ನ ನೋಡಿಯೂ ಜನರು ಓಹೋ ಇದೇ ಮುಂದುವರಿಯದ ಎಂದು ಅದನ್ನು ಆ ಹೆಜ್ಜೆಯಲ್ಲಿ ಹೋಗುತ್ತಿದ್ದಾರೆ. ಆದ್ರೆ ದೇವರು ಹೇಳುತ್ತಿದ್ದಾನೆ,
ಹಣ ನಿಮ್ಮನ್ನು ಕಾಪಾಡಲ್ಲ, ಅದು ನಿಮ್ಮನ್ನು ಹೆಣ ಮಾಡುತ್ತೆ. ನೀವು ಬದುಕಕ್ಕಾಗಲ್ಲ ಹಣದಿಂದ ಮಾತ್ರ. ಬರೀ ಹಣವು ನಿಮಗೆ ಉಪಯೋಗವಾಗಲ್ಲ. ಅದಕ್ಕೆ ನನ್ನ ಅನುಗ್ರಹ ಇರಬೇಕು. ಹಣದಲ್ಲಿ ನನ್ನ ಅನುಗ್ರಹ, ನನ್ನ ಅಪ್ಪಣೆ ಇದೆ ಮಾತ್ರ ಆ ಹಣ ನಿಮಗೆ ಉಪಯೋಗವಾಗುವುದು. ನೀವು ದುಡಿದು ಸಂಪಾದನೆ ಮಾಡಿರುವುದು ದೇವರು ಕೊಟ್ಟಿದ್ದು. ದುಡಿಯೋದು ನೀವು ಉಂಟು ಮಾಡಿಕೊಂಡಿದ್ದು. ಕಷ್ಟಪಡುವುದು ನೀವು ಉಂಟು ಮಾಡಿಕೊಂಡಿದ್ದು. ದೇವರ ದಾರಿಯಲ್ಲಿ ಕಷ್ಟವಿಲ್ಲ, ಸುಖ ಮಾತ್ರ. ಕಷ್ಟ ಸುಖ ಎರಡೂ ಮನುಷ್ಯರ ಜೀವನದಲ್ಲಿ ಇರಬೇಕು ಅಂತ ನೀವು ಹೇಳುತ್ತಿದ್ದೀರಾ. ಕಷ್ಟ ನಾ ಕೊಟ್ಟಿಲ್ಲ, ನಾ ಕೊಡಲ್ಲ, ಅದು ನನ್ನ ದಾರಿಯಲ್ಲಿ ಇಲ್ಲವೇ ಇಲ್ಲ ಅಂತ ದೇವರು ಹೇಳುತ್ತಿದ್ದಾನೆ. ಶೋಧನೆ ಇರುತ್ತೆ, ವೇದನೆ ಇರಲ್ಲ ದೇವರ ದಾರಿಯಲ್ಲಿ. ಶೋಧನೆ ನಾನು ಎಷ್ಟು ಮಟ್ಟಿಗೆ ದೇವರನ್ನು ನಂಬಿದ್ದೇನೆ ಎನ್ನುವುದಕ್ಕಾಗಿ ಆ ಶೋಧನೆಯ ಹೊರತು ದೇವರನ್ನು ನಾನು ಬಿಟ್ಟೆ ಅಂತ ನೀವು ಆ ವೇದನೆಯನ್ನು ತಿಳಿದುಕೊಳ್ಳುತ್ತೀರ. ದೇವರು ನನ್ನ ಬಿಟ್ಟ ಅಂತ ನೀವು ತಿಳಿದುಕೊಳ್ಳುತ್ತಿದ್ದೀರ. ಹಂಗಲ್ಲ ವೇದನೆ. ಶೋಧನೆ ಅನ್ನೋದು ಕೂಡ ನೀವು ವೇದನೆಯಾಗಿ ತಿಳಿದುಕೊಂಡು ಶೋಧನೆ ಇದು ಎರಡಕ್ಕೂ ವ್ಯತ್ಯಾಸ ಈಗ ನಾವು ನೋಡೋಣ. ವೇದನೆ ಅನ್ನೋದು ನೀವು ಮಾಡಿರೋ ತಪ್ಪಿಂದ ಬರೋದು. ಶೋಧನೆ ನಾನು ಉದ್ಧಾರವಾಗುವುದಕ್ಕಾಗಿ ಬರೋದು. ಎರಡು ಸಮವಲ್ಲ. ಆದ್ರೆ ಶೋಧನೆಯನ್ನೇ ಯಾಕೆ ದೇವರು ನನಗೆ ಇಷ್ಟೊಂದು ಕಷ್ಟ ಕೊಡುತ್ತಿದ್ದಾನೆ ಎಂದು ಕೇಳುತ್ತಿದ್ದೀರ. ಆದ್ರೆ ಶೋಧನೆ ನಿಮ್ಮ ದಾರಿಯನ್ನು ಸರಿಪಡಿಸುವ ಆ ಒಂದು ಒಳ್ಳೆತನ ಕೊಡುವುದಕ್ಕಾಗಿ ಕೊಡುವುದೇ ಶೋಧನೆ ಹೊರತು ಕೆಟ್ಟದ್ದು ದೇವರು ಎಂದಿಗೂ ಯಾರಿಗೂ ಕೊಡಲ್ಲ. ಅದಕ್ಕಾಗಿ ಅವನು ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ಕಷ್ಟವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ಒಳ್ಳೆತನ ಮಾತ್ರನೇ ನಮಗೆ ಕೊಡುತ್ತಾನೆ. ನಂಬಿಕೆ ಇಡಿ, ನಂಬಿರಿ. ದೇವರಿದ್ದಾನೆ. ದೇವರು ಅವನ ಕೈ ಹಿಡಿದು ಅವನ ದಾರಿಯಲ್ಲಿ ಒಳ ಮನಸ್ಸಾಕ್ಷಿಯಲ್ಲಿ ಇರುವ ಆ ಮಾತನ್ನು ಕೇಳುವವರಾಗಿ ನಾವು ಇರಬೇಕು. ದೇವರಿದ್ದಾನೆ, ದೇವರ ಮಾತನ್ನು ಕೇಳಿರಿ.